ಹ್ಯಾಪಿ ಬರ್ಡೇ ಟು ಮೀ. ಚಾಲು ಇದ್ದಾರೆ ಇಲ್ಲಿನ ಪೂಜಾರಿಗಳು ಅಂತಂದರೆ ಲೈಕ್ ದಿಸ್ ದೆನ್ ಗೋ ಆಲ್ ದ ವೇ ಅಪ್ ದೆನ್ ಯುಲ್ ಬಿ ಸೀನ್ ಆರ್ ಇನ್ ಕ್ಯಾಶ್ ಶುಗರ್ ಮಮ್ಮಿ ಮಾಚ್ ಹೌವಿ ಚಿಕನ್ ಸಿಕ್ಕಾಪಟ್ಟೆ ದೊಡ್ಡ ಪೀಸು ಟ್ರೈ ಮಾಡೋಣ. ಏನು ಪಾರಿವಾಳ ಅದ್ರ ಮಧ್ಯೆ ಎಲ್ಲರೂ ಫೋಟೋಸ್ ತೆಗೆಸ್ಕೊಳ್ತಾವ್ರೆ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಗ್ನೋರ್ ಮಾಡಿ ನಾನು ಹೆಂಗಿದ್ದೀನಿ ಅಂತ, ಬಿಕಾಸ್ ಐ ಆಮ್ ವೆರಿ ಟಯರ್ಡ್. ಸ್ವಲ್ಪ ಏನೇನೋ ಕೆಲಸ ಇತ್ತು, ನಾಳೆಗೆ ಪ್ಲ್ಯಾನ್ ಮಾಡಬೇಕಿತ್ತು, ಏನೇನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತಲ್ಲ. ಸೊ ಅದನ್ನೇ ಮಾಡ್ತಾಯಿದ್ದೆ ಎಷ್ಟೊತ್ತರೆಗೂ. ಆ್ಯಂಡ್ ನೋಡಿದ್ರೆ ಇಲ್ಲಿನ ಟೈಮಲ್ಲಿ ಕಾಣಿಸ್ತಾ ಇದೆಯಾ 12 ಗಂಟೆ 6 ನಿಮಿಷ ಆಗೋಗ್ಬಿಟ್ಟಿದೆ. ಸೊ ಇನ್ನು ಬೆಂಗಳೂರಲ್ಲಿ 12 ಗಂಟೆ ಆದಾಗ ಎಲ್ಲರೂ ಕಾಲ್ ಮಾಡೋಕ್ಕೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ 12 ಆದರೂ ಅದು 12 ಅಲ್ವಾ. ನಾನು ಇಲ್ಲಿದ್ದೀನಿ 12 ಆಗಿದೆ ಅಂತಂದರೆ ಅದು ನನ್ನ ಬರ್ಡೇ ಲೆಕ್ಕನೇ. ಸೊ ಎಲ್ಲ ದೇವ್ರ ಹತ್ರ ಮಾತಾಡಿದ್ದಾಯಿತು, ವಿಶಸ್ ಎಲ್ಲ ಮಾಡಿದ್ದಾಯಿತು. ಇವಾಗ ನಾನು ಹೊರಗಡೆ ಮಾರ್ಟಿಂದ ಒಂದು ಪೀಸ್ ಆಫ್ ಕೇಕ್ ತೊಗೊಂಡ್ಬಂದೆ, ವಿಚ್ ಇಸ್ ಹಿಂಗೆ ಕವರ್ ಆಗಿದೆ. ಚಾಕ್ಲೇಟ್ ಕೇಕ್. ಐ ಆಮ್ ಗೋಯಿಂಗ್ ಟು ಈಟ್ ಅ ಲಿಟಲ್ ಬಿಟ್. ಆಮೇಲೆ ಬೆಳಗ್ಗೆ ತಿಂತೀನಿ, ಜಸ್ಟ್ ಬಿಕಾಸ್ ಇವತ್ತು ನನ್ನ ಬರ್ಡೇ ಅಂತ ಅಷ್ಟೇ ಕೇಕ್ ಕಟ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಥ್ಯಾಂಕ್ ಯು ಆಂಜನೇಯ. ಈ ಲೈಫ್ಗೆ ನೀವು ಕೊಟ್ಟಿರೋ ಧೈರ್ಯ, ಸ್ಥೈರ್ಯ ಎಲ್ಲದಕ್ಕೂ ಥ್ಯಾಂಕ್ ಯು. ನಾನು ಲೈಫಲ್ಲಿ ಒಬ್ಬರನ್ನ ಥ್ಯಾಂಕ್ ಮಾಡ್ತೀನಿ, ಅದು ನನ್ನ ಅಮ್ಮನ್ನ ಬಿಟ್ಟು ಅಂತಂದರೆ ಅದು ಆಂಜನೇಯ. ಸೊ ಆಂಜನೇಯ ಈಸ್ ಬೀನ್ ಅ ಮೇಜರ್ ಪಾರ್ಟ್ ಆಫ್ ಮೈ ಲೈಫ್. ಅವ್ರು ಇಲ್ಲದೆ ಏನೂ ಇಲ್ಲವೇ ಇಲ್ಲ. ಏನೇ ಒಂದು ಒಳ್ಳೆಯದು ಕೆಟ್ಟದಾಗಲಿ ನಾನು ಫಸ್ಟು ಓಡೋದೇ ಅವ್ರ ಹತ್ರ, ಅವ್ರ ದೇವಸ್ಥಾನಕ್ಕೆ. ಸೊ ಅವ್ರು ನಂಗೆ ತುಂಬ ಮನ್ಸಿಗೆ ಹತ್ರ ಆಂಜನೇಯ ಅಂತಂದರೆ. ನಾಳೆ ಹುಡುಕಬೇಕು. ಹೋಪ್ಫುಲಿ ನಾಳೆ ನಾನು ಬಟು ಕೇವ್ಸ್ ಹೋಗ್ತೀನಲ್ಲ, ಅಲ್ಲಿ ಆಂಜನೇಯನ ಟೆಂಪಲ್ ಅಥವಾ ಮೂರ್ತಿ ಏನಾದ್ರು ಒಂದಿರುತ್ತೆ ಅಂತ ಬೇಡ್ಕೋತಾ ಇದ್ದೀನಿ. ಸಿಕ್ಕಿದ್ರೆ ಹೋಗೋದೆ, ಇಲ್ಲಾಂದರೂ ಹುಡ್ಕೊಂಡು ಹೋಗೋದೆ. ಎಲ್ಲರೂ ಹಂಗೆ ಆ ಕಡೆಯಿಂದ ವಿಶ್ ಮಾಡಿ. ನಾನು ಸುಮ್ಮನೆ ತಂದೆ ಈ ಕೇಕ್, ಬಟ್ ನೋಡಿ ಟೇಸ್ಟಿಯಾಗಿದೆಯಲ್ಲ ಗುರು. 4 ರಿಂಗಟ್ಸು ಇಲ್ಲ, 4 ಇಲ್ಲ ಗುರು, ಜಾಸ್ತಿನೇ, 12 ರಿಂಗಟ್ಸ್ ಇರ್ಬೋದು. ಟೇಸ್ಟಿಯಾಗಿದೆ. ಅದು ನಾಳೆ ಮಧ್ಯಾಹ್ನ ತಿನ್ನುವೆ. ಹೌದು, ಇಲ್ಲಿ ಫ್ರಿಜ್ ಇದೆ, ನಾನು ಫ್ರಿಜ್ಜಲ್ಲಿ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಧ್ಯಾಹ್ನ ತಿಂತೀನಿ. ಬೆಳಗ್ಗೆ ಬೇಗ ತರಬೇಕು. ಜನ ಎಲ್ಲ ಸೇರೋಕ್ಕೆ ಮುಂಚೆ ನಾನು ಬಟ್ಟು ಕೇಸ್ಕೋಗಿ ಬಂದುಬಿಡ್ಬೇಕು. ಸೊ ದಟ್ ಕ್ರೌಡ್ ಇರೋಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮನ್ಕೋತೀನಿ. ಫೋನ್ ಸೈಲೆಂಟಲ್ಲಿ ಹಾಕಿರಲ್ಲ. ಯಾರಾದ್ರು ಕಾಲ್ ಮಾಡಿದ್ರೆ ಎದ್ಬಿಟ್ಟು ವಿಶ್ ಮಾಡಿಸ್ಕೊಂಡು ತಿರ್ಗಾ ಮನ್ಕೊಡ್ತೀನಿ. ಬೆಳಗ್ಗೆ ಸಿಗ್ತೀನಿ. ಬಾಯ್. It's good in the morning and welcome back to my YouTube channel on my birthday. Yes, it's my birthday. Last night ನಾನು ಕೇಕ್ ಕಟ್ ಮಾಡಿಬಿಟ್ಟು ದವಾಕೊಂಡೆ, ನೀವು ನೋಡಿರ್ತೀರಾ. ಇವಾಗ ಟೈಮ್ ಆಗ್ತಾಯಿದೆ 10:15. ಅದು ಇಂಡಿಯಾದಲ್ಲಿ. ಇಲ್ಲೆಷ್ಟು ಗೊತ್ತಾ? 12:45. ಇವಾಗೈತೆ ನಾನು ರೆಡಿಯಾಗಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿನ ಟೈಮ್ ನನಗೆ ಅಡ್ಜಸ್ಟ್ ಆಗೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ನನ್ನ ವಾಚಲ್ಲಿ, ಫೋನಲ್ಲಿ ಎಲ್ಲನೂ ಇಂಡಿಯಾ ಟೈಮೇ ಇದೆಯಾ. ಸೊ ನಾನು ಅದನ್ನು ನೋಡಿ ಅದ್ರ ಪ್ರಕಾರ ಹೋಗ್ತಾ ಇರ್ತೀನಿ. ನೆನ್ನೆನೂ ಅಷ್ಟೇ 5:15 ತೋರಿಸ್ತಾ ಇತ್ತು, ಟ್ವಿನ್ ಟವರಲ್ಲಿದ್ದೆ. ಆಮೇಲೆ ಸಡನ್ನಾಗಿ ಇಲ್ಲಿನ ಟೈಮ್ ಎಷ್ಟು ಅಂತ ನೋಡಿದ್ರೆ 8 ಗಂಟೆ. ಅವಾಗ ನಾನು ಓಡೋಗಿದ್ದೀನಿ ಬೇರೆ ಬೇರೆ ಕಡೆ ಎಲ್ಲದಕ್ಕೂ. ಆದರೂ ನೆನ್ನೆ ಅಂದ್ಕೊಂಡಿದ್ದು ಅಷ್ಟೂ ಮುಗಿಸಿಲ್ಲ. ಇನ್ನೂ ಟೈಮ್ ಇದೆ, ಇವತ್ತು ಟೈಮ್ ಇದೆ, ನಾಳೆನೂ ಟೈಮ್ ಇದೆ. ನಿಧಾನವಾಗಿ ನೋಡೋಣ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಐ ನೋ ಫಾರ್ ಅ ಫ್ಯಾಕ್ಟ್ ತುಂಬಾ ಬಿಸಿಲಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗೋಣ, ಹೋಗಲೇಬೇಕು. ಬರ್ಡೇ ದಿನ ಫಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ಅದು ಯಾವಾಗಲೂ ಒಂಥರ ಅದೊಂದು ರಿಚುವಲ್ ಥರ. ಅದಕ್ಕೆ ಇವಾಗ ಹೊರಡೋಣ ಬನ್ನಿ. ಟೈಮ್ ಆಯಿತು ಆಲ್ರೆಡಿ. 1:20ಕ್ಕೆ ಇಲ್ಲಿಂದ ಟ್ರೈನ್ ಇದೆ. ಸೊ 30 ಮಿನಿಟ್ಸ್ ಏನೋ ಆಗುತ್ತೆ. ಸೊ ಹೋಗೋಣ. ಟ್ರೈನ್ ಹತ್ಕೊಂಡು ರೈಲ್ವೆ ಸ್ಟೇಷನ್ ತನಕ ನಡ್ಕೊಂಡು ಹೋಗಬೇಕು. ಅದಕ್ಕೆ ಮುಂಚೆ ನೀರು ಕುಡಿಬೇಕು, ಬಿಕಾಸ್ ತುಂಬಾ ಭಯಕ್ಕೆ ಆಗ್ತಿದೆ. ನೀರು ಬೇರೆ ಖಾಲಿಯಾಗಿದೆ. ಕೆಳಗಡೆ ತೊಗೊಂಡು ಕುಡಿದ್ಬಿಟ್ಟು ಆ ಬಾಟ್ಲ್ ನನಗೆ ತೊಗೊಂಡು ಹೋಗೋಣ, ಬೇಕಾಗುತ್ತೆ ನೀರು ಜರ್ನಿಗೆ. ಬ್ಯಾಕ್ ಆ್ಯಂಡ್ ಫೋರ್ತ್ ಹೋದ್ರೂ ನನಗೆ ಸಿಕ್ಕಲೇ ಇಲ್ಲ ಟ್ರೈನು. ಬೇರೆ ಸ್ಟೇಷನ್ಗೆ ಹೋಗಿದ್ದೆ. ಆ್ಯಂಡ್ ದೆನ್ ಅಲ್ಲಿಂದ ಆಲ್ರೆಡಿ 1:15 ಆಗೋಗಿತ್ತು. ಇನ್ನೇನು ಟ್ರೈನ್ 1:20ಗೆ ಹೊರಡ್ತಾ ಇತ್ತು. ಅದಕ್ಕೆ ಅಲ್ಲಿಂದನೇ ನಾನು ಗ್ರಾಬ್ ತೊಗೊಂಡು ಬಂದುಬಿಟ್ಟೆ. ಆ್ಯಂಡ್ ಹಿಯರ್ ವಿ ಆರ್, ಲುಕ್ ಅಟ್ ದಟ್, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್, ಬಾಟು ಕೇವ್ಸ್. ನೋಡಿ ಅಲ್ಲಿ ಕಾಣ್ತಿದ್ದಾರೆ ನಮ್ಮ ಸುಬ್ರಹ್ಮಣ್ಯ. ಲೆಟ್ ಅಸ್ ಗೋ ಇನ್. ಹೋಗೋಣ ಒಳಗಡೆ ಇವಾಗ. ಏನು ಸಖತ್ತಾಗಿದೆ. ವಾವ್. ಅಲ್ಲೊಂದು ಶ್ರೀನಿವಾಸಂದು ಸ್ಕಲ್ಪ್ಚರ್ ಇದೆ, ಅಂದರೆ ವಿಷ್ಣು ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ಇವಾಗ ಕಾಣಿಸ್ತಾ ಇದೆ ನನಗೆ.
ಎಷ್ಟು ದೊಡ್ಡ ಆಂಜನೇಯನ ಮೂರ್ತಿ ನೋಡಿ. ಇದ್ರ ಹಿಂದೆಗಡೆನೇ ಒಂದು ದೇವಸ್ಥಾನ ಇದೆ, ಅದು ಆಂಜನೇಯನ ದೇವಸ್ಥಾನ, ಬಟ್ ಅದು ಕ್ಲೋಸ್ ಆಗಿದೆಯಂತೆ. ಸೊ 6 ಗಂಟೆಗೆ ಓಪನ್ ಆಗುತ್ತೆ ಅಂತಂದರು. 6 ಗಂಟೆಗೆ ಮತ್ತೆ ಬರೋಕ್ಕಾಗುತ್ತಾ, ಅದಕ್ಕೆ ಇಲ್ಲಿರೋ ಆಂಜನೇಯನಿಗೆ ಹನುಮಾನ್ ಚಾಲೀಸ ಹೇಳ್ಬಿಟ್ಟು ಇವಾಗ ಹೋಗೋಣ. ಇನ್ನೂ ಬಿಸಿಲಾಗೋಕ್ಕೂ ಮುಂಚೆ ನಾವು ಹೋಗಿ ಇವಾಗ ಮೆಟ್ಲು ಹತ್ತೋಣ. 277 ಮೆಟ್ಲು ಹತ್ತೋಣ ಬನ್ನಿ. ಇಲ್ಲೊಂದು ಟೆಂಪಲ್ ಓಪನ್ ಇದೆ ಅನ್ಕೋತೀನಿ, ಗೊತ್ತಿಲ್ಲ, ಹೋಗಿ ನೋಡೋಣ. ಚಿಕ್ಕ ಮೆಟ್ಲು ಇದು ಇದೆ. ವೈ ಡಿಡ್ ಐ ಈವನ್ ಬಾದರ್? ಹತ್ತಿದ ತಕ್ಷಣ ಇಳಿದ್ಬಿಟ್ಟೆ. ಸಿಕ್ಕಾಬಟ್ಟೆ ಕೋತಿಗಳಿಲ್ಲಿ. ನನಗೆ ಒಂದು ಕಡೆ ಭಯ, ಎಲ್ಲೇನಾದ್ರು ಕೆರ್ಕೊಂಡು ಹೋಗ್ಬಿಡ್ತಾರೋ ಅಂತ. ಸ್ಮಾಲ್ ಪಾಂಡ್ ಥರ ಮಾಡಿದ್ದಾರೆ ಇಲ್ಲಿ ನೋಡಿ. ಇಲ್ಲೊಬ್ಬ ಏನು ಪಾರಿವಾಳ, ಅದ್ರ ಮಧ್ಯೆನೇ ಎಲ್ಲರೂ ಫೋಟೋಸ್ ತೆಗೆಸ್ಕೊಳ್ತಾವ್ರೆ. ಇಲ್ಲೇ ಇದ್ದಾರೆ. ಎಲ್ಲಿ ತುಳಿದ್ಬಿಡ್ತೀನೋ ಅಂತ ನನಗೆ ಭಯ. ಎಲ್ಲರೂ ಸ್ಲಿಪ್ಪರ್ ಹಾಕೊಂಡೆ ಹತ್ತುತ್ತಾ ಇದ್ದಾರೆ. ಐ ಥಿಂಕ್ ಮೇಲ್ಗಡೆ ಇರ್ಬೋದೇನೋ. ಓಕೆ, ಹೋಗೋಣ. ಆಲ್ ದ ಬೆಸ್ಟ್ ಹೇಳ್ಬಿಡಿ. 272 ಸ್ಟೆಪ್ಸು. ಅರ್ಧ ಜೀವ ಆಗೋಗಿರ್ತೀನಿ ಬರೋಷ್ಟರಲ್ಲಿ. ಬಟ್ ಹೋಗೋಣ. ಈ ಥರ ಇದೆ ಸ್ಟೆಪ್ಸು. ಒಂದು ಸ್ವಲ್ಪ ಸ್ಟೀಪ್ ಇದೆ, ಚಿಕ್ಕ ಸ್ಟೆಪ್ಸು, ಸಿಕ್ಕಾಪಟ್ಟೆ ಚಿಕ್ಕ ಸ್ಟೆಪ್ಸು, ಆದರೆ ಹೈಟ್ ಜಾಸ್ತಿ. 2 ಕಲರ್ ಆಗಿರೋದು ಇವಾಗ ತನಕ. ಅಬ್ಬಾ ಏನು ಸಕ್ಕತ್ತಾಗಿದೆ ದೇವರು. ಏನು ಮ್ಯಾಗ್ನಿಫಿಸೆಂಟ್ ಆಗಿದೆ ನೋಡಿ. ವಾವ್, ಸೋ ಬ್ಯೂಟಿಫುಲ್. ಅಲ್ಲಿ ಒಂದು ಟೆಂಪಲ್ ಇದೆ, ಸ್ಟ್ರೈಟ್ ನೋಡ್ತಾ ಇದ್ದೀರಾ ಅಲ್ಲಿ. ಸೊ ಅಲ್ಲೋಗಿ ನೋಡೋಣ ಏನಿದೆ ಅಂತ. ಇಷ್ಟೇ ಹತ್ತಿದ್ದೀವಂತೆ, ಇನ್ನು ಸ್ಟೆಪ್ಸ್ ಹತ್ತಕ್ಕಾಗಲ್ವಾ, ಹತ್ಬಿಡೋಣ. ನನ್ನ ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಹಾಕಿ ತೆಗಿತಿದ್ದೀನಿ. ಹೆಂಗಿದೆ ನೋಡಿ, ಮೈ ಗಾಡ್. ಅಲ್ಲೊಂದು ನಟರಾಜ ಸ್ಟ್ಯಾಚು ಇದೆ, ಇಲ್ಲಿ ತೋರಿಸ್ತೇನೆ. ಅಲ್ಲಿ ನೋಡಿ ನಟರಾಜ ಸ್ಟ್ಯಾಚು. ಏನು ಸಕ್ಕತ್ತಾಗಿದೆ. ಇಲ್ಲೊಂದು ಟೆಂಪಲ್ ಇದೆ, ಅದು ಬಂದು ಮುರುಘಾ ಮತ್ತು ಅವ್ರ ಫ್ಯಾಮಿಲಿ. ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಒಳಗಡೆ. ಬಾ, ಇದು ಅವರ ವೈಫ್ ಜೊತೆ ಇರೋದು ಅನಿಸುತ್ತೆ, ಅದಕ್ಕೆ ಒಂದು ಸೆಪ್ರೇಟ್ ಟೆಂಪಲ್ ಇದೆ ಇಲ್ಲಿ. रेंडू में सेम टेंपल था ना, सेम था. ಚಾಲು ಇದ್ದಾರೆ ಇಲ್ಲಿನ ಪೂಜಾರಿಗಳು ಅಂತಂದರೆ. ನಾನು ಹೋಗಿ ಅಷ್ಟೊತ್ತರೆಗೂ ನಿಂತಿದ್ದೀನಿ, ವಿಡಿಯೋ ಎಲ್ಲ ಮಾಡ್ತಿದ್ದೀನಿ. ಬಟ್ ದೇ ಡಿಡ್ಂಟ್ ಕೇರ್. ದೇ ವರ್ ಲೈಕ್, ಹಾಂ 2 ಒಂದೇ ದೇವಸ್ಥಾನ ಅಂತಿದ್ರು. ಇಂಗ್ಲೀಷವ್ರು ಬಂದಿದ್ದು ನೋಡಿದ ತಕ್ಷಣ, ಬೇರೆ ದೇಶದವ್ರು ಬಂದಿದ್ದು ನೋಡಿದ ತಕ್ಷಣ ಇದ್ಬಿಟ್ಟು ಹಾಂ ಬನ್ನಿ 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 ಕಮ್ 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 ಅಂತ ಕರ್ದು ಬೆಸ್ಟ್ ಆಫ್ ಲಕ್, ಗುಡ್ ಲಕ್, ಆಲ್ ದ ಬೆಸ್ಟ್, ರಿಂಗೆಟ್ಸ್ ಮೇಲೆ ರಿಂಗೆಟ್ಸ್ ಹಾಕ್ತಾರಲ್ಲ ಅದಕ್ಕೆ. ಆದರೆ ನಮಗೆ ಗೊತ್ತಲ್ಲ, ನಾವು ಹೆಂಗೆ ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ, ಅದಕ್ಕೆ ನಮ್ಮನ್ನೆಲ್ಲ ಕೇರ್ ಮಾಡಲ್ಲ. ಏನು ಸಕ್ಕತ್ತಾಗಿದೆ ಅಲ್ಲ, ಐ ಲವ್ ಇಟ್. ಹೆಂಗೆ ನಿಂತಿದೆಯೋ ಈ ಥರ ದೇವ್ರಿಗೆ ಗೊತ್ತು. ದೇವ್ರಿರೋದಕ್ಕೆ ನಿಂತಿರುತ್ತೆ, ಏನಂತೀರಾ? ಲೈಕ್ ದಿಸ್ and then go all the way up, then you'll be seen. ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ, ಹೋಲ್ ಸಿಟಿ ವ್ಯೂ. ಡೀಟೇಲಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ ಮುರುಗಂದು. ವಾವ್, ಇನ್ನೂ ಹತ್ರ ಹೋಗಿ ಮತ್ತೆ ತೋರಿಸ್ತೀನಿ ರೀ. ಹತ್ರದಲ್ಲಿ ನಮಗೆ ಒಂದು ಮಂಕಿ ಮತ್ತು ಅದ್ರ ಅಮ್ಮ ಕಾಣಿಸ್ತಾ ಇದೆ ನೋಡಿ. ಅಯ್ಯೋ ಎಗ್ರು ಬಿಡ್ತು ಬೇಬಿ ಅಲ್ಲಿ. Mother can eat in peace. Yeah. So cute. I hope he doesn't snatch. ಕ್ಲೋಸ್ ಅಪ್ಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸುಬ್ರಹ್ಮಣ್ಯನ ಸ್ಟ್ಯಾಚು. ಮೈ ಗಾಡ್, ಏನು ಸಕ್ಕತ್ತಾಗಿದೆ. ಬಟು ಕೇವ್ಸಿಂದ ನಾವಿವಾಗ ಬಂದ್ವಿ ಸೆಂಟ್ರಲ್ ಮಾರ್ಕೆಟ್ಗೆ. ಫುಲ್ ಮಳೆ ಬರೋ ಟೈಮಿಂದ ಇವಾಗವರೆಗೂ ಸಿಕ್ಕಾಪಟ್ಟೆ ಮಳೆ. ಹಿಂದೆ ಎಲ್ಲ ಕೂದಲೆಲ್ಲ ಒದ್ದೆ ಆಗ್ಬಿಟ್ಟಿದೆ, ಡ್ರೆಸ್ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಇವಾಗ ನಾವಿದ್ದೀವಿ ಸೆಂಟ್ರಲ್ ಮಾರ್ಕೆಟಲ್ಲಿ.
ಸೊ ಇಲ್ಲಿ ಯಾನ ಹತ್ರ ಲಿಸ್ಟ್ ಇದೆ, ಆ ಲಿಸ್ಟನ್ನು ನಾನು ವೆಯ್ಟ್ ಮಾಡ್ತಿದ್ದೀನಿ. ಅದರಲ್ಲೇ ಏನಾದ್ರು ನನಗೆ ಇಷ್ಟ ಆದರೆ ತೊಗೊಂಡ್ಬಿಡೋಣ ಅಂತ. ಬಿಕಾಸ್ ಐ ಹ್ಯಾವ್ ನೋ ಐಡಿಯಾ ಏನು ತೊಗೋಬೇಕು ಅಂತ. ಅದಕ್ಕೆ ಐ ಆಮ್ ಜಸ್ಟ್ ಡಿಪೆಂಡಿಂಗ್ ಮೈ ಲೈಫ್ ಆನ್ ಹರ್ ಏನು ತೊಗೋಬೋದು ಅಂತ. ಆ್ಯಂಡ್ ನಾವಿಬ್ಬರು ಕ್ಯಾಬಲ್ಲಿ ಒಟ್ಟಿಗೆ ಬಂದ್ವಿ. ಎಷ್ಟು ಮಾತಾಡ್ಕೊಂಡು ಬಂದ್ವಿ ಗೊತ್ತಾ ಕ್ಯಾಬಲ್ಲಿ. ಐ ಲವ್ ಮೀಟಿಂಗ್ ನ್ಯೂ ಪೀಪಲ್ ಅನ್ನೋದು ನನಗೆ ಅವಾಗ ರಿಯಲೈಸ್ ಆಗುತ್ತೆ. ಯಾಕಂದರೆ ಯೂಶ್ವಲಿ ಇಷ್ಟೊಂದೆಲ್ಲ ನಾವು ಯಾರ ಹತ್ರ ಮಾತಾಡೋದೇ ಇಲ್ಲ. ಬಟ್ ಅಲ್ಲಿ ನಾವು ಹೆಂಗೆ ಸಿಕ್ಕಿದ್ದು ಗೊತ್ತಾ, ಫುಲ್ ಸ್ಟೆಪ್ಸ್ ಹತ್ತಿ ನಾನು ಕುತ್ಕೊಂಡಿದ್ದೆ ಸುಸ್ತಾಗಿ, ಅವಳು ಬಂದು ಕೂತ್ಕೊಂಡು ಅದಾದಮೇಲೆ ನಾವಿಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಬ್ಬರು ಒಟ್ಟಿಗೆ ದರ್ಶನ ಎಲ್ಲ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಆಮೇಲೆ ಇನ್ನು ಸೆಂಟ್ರಲ್ ಮಾರ್ಕೆಟ್ಗೆ ಹೋಗ್ತಿದ್ದೆ, ಕ್ಯಾಬ್ ಶೇರ್ ಮಾಡ್ಕೊಂಡು ಹೋಗೋಣ ಬಾ ಅಂತಂದು. ಸರಿ ಆಯಿತು ಬಾ ಹೋಗೋಣ, ನನಗೂ ಅದೇ ಇರೋದು ನೆಕ್ಸ್ಟು ಅಂತ ಅಂದ್ಬಿಟ್ಟು ಹೊರಟಿ ಬಂದ್ವಿ. ಫುಲ್ ಮಳೆ. ಇವಾಗ ನೋಡೋಣ ಏನೇನು ತೊಗೊಳೋದು ಅಂತ. ಇಲ್ಲಿ ಫ್ರಿಜ್ ಮ್ಯಾಗ್ನೆಟ್ ಇದೆ, ಅದನ್ನೇ ನೋಡ್ತಾ ಇದ್ದೀವಿ. ನನಗೆ ಯಾವುದೂ ಅಷ್ಟು ಓಕೆ ಅನ್ನಿಸ್ತಾ ಇದೆ, ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ. ಥ್ಯಾಂಕ್ ಯು. ಎಷ್ಟೊತ್ತರೆಗೂ ಹುಡ್ಕಿದ್ಮೇಲೆ ಇದೆರಡು ಸಿಕ್ತು ಇಷ್ಟರಲ್ಲಿ, ವಿಚ್ ಇಸ್ 1 is 12 ringgit. ಇದೆರಡರಲ್ಲಿ ನನಗೂ ಇದೇ ಇಷ್ಟ ಆಯಿತು, ಇವನಿಗೂ ಇದೇ ಇಷ್ಟ ಆಯಿತು. ಸೊ ಐ ಬೈ ದಿಸ್. ಇಟ್ಸ್ ವೆರಿ ವೆರಿ ಪ್ರಿಟಿ. ಇದು ಒಂದು ತೊಗೊಂಡಿದ್ದು ಅಷ್ಟೇ, ಫ್ರಿಜ್ ಮ್ಯಾಗ್ನೆಟ್. ಬೇರೆ ಏನೂ ನನಗೆ ಇಷ್ಟನೇ ಆಗ್ತಾಯಿಲ್ಲ. ಎಲ್ಲ ತುಂಬ ಫ್ಲ್ಯಾಶಿ ಆ್ಯಂಡ್ ಟೂರಿಸ್ಟಿ ಸ್ಟಫ್ಸ್ ಥರ ಇದೆ. ನೋಡಿ ಒಂದೊಂದು ಪರ್ಸ್ ಮೇಲೂ ಮಲೇಷ್ಯಾ ಅಂತ ಬರ್ತಿರುತ್ತೆ. ಲೈಕ್ ನಾನು ಬಂದಿದ್ದೀನಿ, ನಾನು ಇಟ್ಕೊಳ್ಳೋಕೆ ತೊಗೊಂಡ್ರೆ ಪರವಾಗಿಲ್ಲ. ಬೇರೆ ಯಾರಿಗಾದ್ರೂ ಸುವಿನಿಯರ್ ಹಾಕ್ಕೊಡ್ತಾಯಿದ್ರೆ ಇಷ್ಟೊಂದೆಲ್ಲ ಮಲೇಷ್ಯಾ ಯಾಕೆ ಬೇಕು ಅಂತ ನನಗೆ. ಏನಾದರೂ ಯೂನೀಕಾಗಿ ಸಿಗಬೇಕು. ಯೂನೀಕ್ ಅಂದರೆ ಈ ಊರಲ್ಲಿ ಬಿಟ್ಟರೆ ಬೇರೆ ಊರಲ್ಲಿ ಸಿಗೋಲ್ಲ, ಅದಕ್ಕೆ ತೊಗೋತಾ ಇದ್ದೀನಿ ಅನ್ನೋ ಥರ. ನೋಡೋಣ, ಚೈನಾ ಟೌನ್ಗೂ ಒಂದ್ಸಲ ಹೋಗಬೇಕಲ್ಲ, ಅಲ್ಲಿ ಓದಿ ಏನಾದ್ರು ಸಿಕ್ಕಿದ್ರೆ ನೋಡೋಣ. ಇದು ನೋಡಿ ಎಷ್ಟು ಯೂನೀಕ್ ವೇನಲ್ಲಿ ಏನು ಸೋಪ್ಗಳನ್ನ ಪ್ಯಾಕ್ ಮಾಡಿದ್ದಾರೆ. ಚಾಕ್ಲೇಟ್ ಥರ ಕಾಣುತ್ತೆ ನೋಡೋಕ್ಕೆ, ಬಟ್ ದಿಸ್ ಇಸ್ ಆಲ್ ಸೋಪ್ಸ್. ಸೀ ಕುಕುಂಬರ್ ಹ್ಯಾಂಡ್ ಮೇಡ್ ಸೋಪ್, ಎಲ್ಲ ಸೀ ಕುಕುಂಬರ್ ಥರ ಕಾಂಬೋ ಪ್ಯಾಕ್ ಎಲ್ಲ ಮಾಡಿಟ್ಟಿದ್ದಾರೆ. ಕಮ್ಮನ್ನುತ್ತೆ. ಆವಾಗಲೇ ಒಂದು 3 ಮಿಷಿನ್ ಹತ್ರ ಬಂದೆ, ಇದು ಏನೋ ಅಂದ್ಕೊಂಡು ಸುಮ್ಮನೆ ಹೊರಟೋಗ್ಬಿಟ್ಟೆ. ಬಟ್ ದೆನ್ ಇವಾಗ ಏನೋ ಆದಮೇಲೆ ಗೊತ್ತಾಯಿತು, ಇದು ಕಾಯಿನ್ಸ್ ಪ್ರಿಂಟ್ ಮಾಡಿ ಕೊಡುತ್ತಂತೆ ನಮಗೆ. ನಾವು ಸುವಿನಿಯರ್ ಥರ ಇದನ್ನು ಇಟ್ಕೋಬೋದು, ಕಲೆಕ್ಷನ್ ಥರ. ಸೊ ಇದು 24 ringgit ಇದೆ. 3 ಡಿಫ್ರೆಂಟ್ ಡಿಸೈನ್ಸ್ ಇದೆ. ಒಂದರಲ್ಲಿ ಫುಲ್ ಏನು ಬಿಲ್ಡಿಂಗ್ಸ್ ಎಲ್ಲ ಇದೆ, ಇನ್ನೊಂದರಲ್ಲಿ ಮಾಸ್ಕ್ ಇದೆ, ಇನ್ನೊಂದರಲ್ಲಿ ಅಗೇನ್ ಮಾಸ್ಕ್ ಇದೆ. ಆ್ಯಂಡ್ ಗೋಲ್ಡಲ್ಲಿ ಆಪ್ಷನ್ ಇದೆ. ಇದು 29 ringgit, ಇದು 24. ಇದೇ ಥರ 2 ಮಿಷಿನ್ ಇದೆ. ಒಂದು ಇದು ನೋಡಿ, ಇದೆಲ್ಲ ಗೋಲ್ಡು. ದಿಸ್ ಇಸ್ 30 ringgit. ಇದು ಬಂದ್ಬಿಟ್ಟು ಏನು ಎಲ್ಲ ಮೆಟಲ್ಲು ಅನಿಸುತ್ತೆ. ಇಲ್ಲಿದೆ ತಾಮ್ರ, ಇದಕ್ಕೆ 10 ringgit. ಸೊ ಐ ಆಮ್ ಗೋಯಿಂಗ್ ಟು ಬೈ. ಇದರಲ್ಲಿ ನಾನು ಇದು ತೊಗೊಳ್ತೀನಿ. ಇದು ಸಾರಿ, ಬಿಲ್ಡಿಂಗ್ಸ್ ಎಲ್ಲ ಇದೆಯಲ್ಲ ಅದು. ಇವಾಗ ಆರ್ಡರ್ ಮಾಡ್ತದಾಳೆ, ನೋಡೋಣ ಹೆಂಗೆ ಬರುತ್ತೆ. ದಟ್ಸ್ ಇಟ್. ಯು ಜಸ್ಟ್ ಸೆಲೆಕ್ಟ್. Remove card. Does it have insert option also? I don't think so. No, it's insert. ಬಂದ್ಕೊಂತ ಟಪ್ ಅಂತ ಬಂದ್ಬಿತ್ತು. ಸಕ್ಕತ್ತಾಗಿದೆ. ನೈಸ್, ವೆರಿ ಪ್ರಿಟಿ. ಮಷೀನಲ್ಲಿ ಇನ್ಸರ್ಟ್ ಆಪ್ಷನ್ ಇಲ್ಲ ಫಾರ್ ಕಾರ್ಡ್ ಪೇಮೆಂಟ್, ಅದಕ್ಕೆ ಯೋನಾ ವಿಲ್ ಪೇ ಫಾರ್ ಅಸ್. ವಿ ಆರ್ ಗೋಯಿಂಗ್ ಟು ಪೇ ಹರ್ ಇನ್ ಕ್ಯಾಶ್. Sugar mommy much? Yeah, somewhere I got lucky today. ನಾನು ಇದು ಸೆಲೆಕ್ಟ್ ಮಾಡ್ತೀನಿ, ಬಿಲ್ಡಿಂಗ್ ಎಲ್ಲ ಇದೆ ಅಂತ. ದೆನ್ ಕಾರ್ಡ್ನು Visa. ಅವ್ಳು ಕಾರ್ಡ್ ಹಾಕ್ತಾ ಇದ್ದಾಳೆ. ಲಿಂಕ್ ಬರುತ್ತೆ ನೋಡಿ, ಇವಾಗ ಟಪ್ ಅಂತ ಬೀಳುತ್ತೆ. Approved. Wow. It's very fascinating to see, no? See, ನಾನು ಆ ಬಾಕ್ಸಿಂದ ತೆಗೆದೆ. ಸೊ ವೆಯ್ಟು ಚೆನ್ನಾಗಿದೆ ಆ್ಯಂಡ್ ಕ್ಲಾರಿಟಿ ಕ್ರಿಸ್ಟಲ್ ಕ್ಲಿಯರ್. ಆ್ಯಕ್ಚುಲಿ ನಾವು ಇದು ಚೂಸ್ ಮಾಡಿದ್ದೆ ಈ ಹೈಬಿಸ್ಕಸ್ ಇಂದ. ಸಖತ್ ಪ್ರಿಟಿಯಾಗಿ ಕಾಣ್ತಾ ಇದೆ ಈ ಹೈಬಿಸ್ಕಸ್. ಅಂತ ಇಂಟ್ರೆಸ್ಟಿಂಗ್ ಇಲ್ಲ. ಇವಾಗ ನಾನು ಹೇಳ್ಬಿಟ್ಟು ಹೊರಡ್ತೀನಿ ಚೈನಾ ಟೌನ್ಗೆ. ಮತ್ತು ಅಲ್ಲಿಂದ ಒಂದು ಚೈನೀಸ್ ಟೆಂಪಲ್ಗೆ ಹೋಗಬೇಕು. ಅಲ್ಲಿ ಹೋಗ್ಬೇಕಂತ ಸಿಕ್ಕಾಪಟ್ಟೆ ಇಷ್ಟ ಇದೆ. ಬೆಳಗ್ಗೆನೂ ಹೋಗಬೇಕು, ಅಂದರೆ ಹಗಲೊತ್ತಲ್ಲೂ ಹೋಗಬೇಕು ಆ್ಯಂಡ್ ರಾತ್ರಿ ಹೊತ್ತಲ್ಲೂ ಹೋಗಬೇಕು ಅಂತ. ಸೊ ಎರಡೂ ಮ್ಯಾಚ್ ಮಾಡೋಕ್ಕೆ ನಾನು ಸನ್ಸೆಟ್ಗೆ ಹೋಗ್ತೀನಿ. ಸೊ ದಟ್ ಬೆಳಗ್ಗೆನಲ್ಲೂ ನೋಡ್ಬೋದು, ರಾತ್ರಿನಲ್ಲೂ ನೋಡ್ಬೋದು. ಓಕೆ, ಲೆಟ್ಸ್ ಗೋ ದೇರ್. Bye dear viewers. It was short having time with you, but it didn't feel like short. No, we had so much conversation. We had a lot of experience. The whole temple we have talked, the whole car ride we have talked. We have only yapping from the time we met, and it was very nice meeting you.
Same. Thank you for the company. Thank you. You made my day. You're mine too, actually. Okay, bye. 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 ಗೊತ್ತಾ, ದ ಮೋಸ್ಟ್ ಸೆಲ್ಫ್ಲೆಸ್ ಪೀಪಲ್ ಯು ಮೀಟ್ ಈಸ್ ಆನ್ ವೆನ್ ಯು ಆರ್ ಇನ್ ವೆಕೇಷನ್. ಅದು ಸೋಲೋ ಟ್ರಿಪ್ನಲ್ಲಿ. ಅದೇ ನಾನು ಅವಳು ಯಾರ ಜೊತೆನಾದ್ರು ಬಂದಿದ್ದೆ, ನಾನು ಯಾರ ಜೊತೆನಾದ್ರು ಬಂದಿದ್ದೆ, ನಾವಿಬ್ಬರು ಮಾತಾಡ್ತಾನೆ ಇರಲಿಲ್ವೇನೋ. ಸೊ ಎಷ್ಟು ಮಾತಾಡಿದ್ವಿ ನಾವು. ಆ್ಯಂಡ್ ದ ವೇ ಶಿ ಇಂಟರಾಕ್ಟೆಡ್, ಶಿ ಸ್ಪೋಕ್, ಎಷ್ಟೊಂದು ವಿಷಯಗಳು ಹೇಳಿದ್ರು, ನಾನು ಅವಳಿಗೆ ಹೇಳಿದೆ. ಮತ್ತು ನಾವು ಅವ್ರಿಗೆ ಸಿಗಲ್ಲ, ಅದಕ್ಕೆ ಮೋಸ್ಟ್ಲಿ ನಾವು ಅಷ್ಟು ಓಪನ್ ಆಗಿ ಅವ್ರ ಹತ್ರ ಮಾತಾಡ್ತೀವಿ ಅಂತ ಅನ್ಸುತ್ತೆ. ಲೈಕ್ ಅವಳಿಗೆ ಅವಶ್ಯಕತೆನೇ ಇರಲಿಲ್ಲ ಅದೆಲ್ಲ ಕೇಳೋಕ್ಕೆ, ನನಗೆ ಅವಶ್ಯಕತೆ ಇರಲಿಲ್ಲ ಅದೆಲ್ಲ ಕೇಳೋಕ್ಕೆ. ಬಟ್ ಸ್ಟಿಲ್ ಎಷ್ಟೊಂದು ವಿಷಯಗಳನ್ನ ಹೇಳ್ಕೊಂಡ್ಲು, ನಾನು ಹೇಳ್ಕೊಂಡೆ. ವೆರಿ ನೈಸ್ ಮೀಟಿಂಗ್. ತುಂಬ ಸ್ವೀಟೆಸ್ಟ್ ಪರ್ಸನ್ ಅವಳು. ದ ಹೋಲ್ ಟ್ರಿಪ್ಪಲ್ಲಿ ಮೀಟ್ ಮಾಡಿದಂಥ ಸ್ವೀಟೆಸ್ಟ್ ಪರ್ಸನ್. ಇವಾಗ ಬನ್ನಿ, ಆಚೆ ಕಡೆ ಒಂದಷ್ಟು ಸ್ಟಾಲ್ಸ್ ಇದೆ, ಅಲ್ಲೇನಿದೆ ನೋಡಿಕೊಂಡು ನಾವು ಚೈನಾ ಟೌನ್ಗೆ ಹೋಗೋಣ. ಬಿಕಾಸ್ ನಾವು ಸನ್ಸೆಟ್ ಆ್ಯಂಡ್ ನೈಟ್ ಲೈಟಿಂಗ್ ಎರಡೂ ಕ್ಯಾಚ್ ಮಾಡಬೇಕು. ದೇವಸ್ಥಾನದಲ್ಲಿ ಪುಳಿಯೋಗರೆ ತಿಂದಿದ್ದು. ನಾನು ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ. ಇಲ್ಲೊಂದು ರೆಸ್ಟೋರೆಂಟ್ ಕಾಣಿಸ್ತು, ಅದಕ್ಕೆ ಬಂದೆ. ಚಿಕನ್ ರಾಮೆನ್ ಆರ್ಡರ್ ಮಾಡಿದ್ದೀನಿ. ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ ಇರಿ. ರಾಮೆನ್ ಬೌಲ್ಸ್ ಚೆನ್ನಾಗಿರುತ್ತೆ. ಸಾಲ್ಟ್ ಅಷ್ಟೇನು ಮಸಾಲೆ ಇಲ್ಲ, ಒಂದಷ್ಟು ಇಟ್ಟಿದ್ದಾರೆ ಆ್ಯಡ್ ಮಾಡಿ. ಸಾಸ್ ಜಾಸ್ತಿ ಹಾಕ್ಬಿಟ್ರೆ ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ರಾಮೆನ್ನ. ಬಟ್ ಎನಿವೇಸ್ ಇವಾಗ ನಾನು ಹೊರಟಿದ್ದೀನಿ ಎಲ್ಲಿಗೆ, ತೇನ್ಹೋ ಟೆಂಪಲ್ಗೆ. ಸೊ ಇನ್ನೂ ಮಳೆ ಬರ್ತಾಯಿದೆ, ನಂಗೆ ಗೊತ್ತಿಲ್ಲ ಅಲ್ಲಿ ಸಿಚುವೇಶನ್ ಹೆಂಗಿದೆ ಏನು ಅಂತ. ನೋಡೋಣ, ಹೋಗಿ ನೋಡೋಣ. ಐ ವಾಂಟ್ ಟು ಸಿ ಸನ್ಸೆಟ್ ಆ್ಯಂಡ್ ಅದ್ರದ್ದು ಲೈಟಿಂಗ್ಸ್ ಎಲ್ಲನೂ ಅಂತಲೇ ಹೋಗ್ತಾ ಇರೋದು. ಗೊತ್ತಿಲ್ಲ ಹೆಂಗಿರುತ್ತೆ ಅಂತ, ಹೋಗಿ ನೋಡೋಣ ಹೋಗ್ಲಿ. ಯಾಕಂದರೆ ಇದಕ್ಕೋಸ್ಕರ ಮತ್ತೆ ನಾನು ನಾಳೆ ಪ್ಲ್ಯಾನ್ ಮಾಡಬೇಕು. ಇಷ್ಟು ದೂರ ಬರಬೇಕು, ಇದು ತುಂಬ ಒಂದು ಸ್ವಲ್ಪ ಔಟ್ಸ್ಕರ್ಟ್ ಇದೆ ಸಿಟಿಯಿಂದ. ಅದಕ್ಕೇ ಇದು ಒಂದು ಮುಗಿದ್ಬಿಟ್ರೆ ನಾಳೆ ನಾನು KLCC ಪಾರ್ಕ್ ಹೋಗ್ಬೋದು. ಆಮೇಲೆ ಜಲನಲ್ಲೋರ್ ಫುಡ್ ಸ್ಟ್ರೀಟ್ ಹೋಗ್ಬೋದು. ಇವತ್ತು ಫುಡ್ ಸ್ಟ್ರೀಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ, ಡಿಪೆಂಡ್ಸ್ ಅಲ್ಲಿಂದ ಮತ್ತೆ ಎಷ್ಟು ಡಿಸ್ಟೆನ್ಸ್ ಇದೆ, ನಾನು ಹೆಂಗೆ ಈಸಿಯಾಗಿ ಅಲ್ಲಿಗೆ ರೀಚ್ ಆಗ್ಬೋದಾ ಇಲ್ಲಿಗೆ ರೀಚ್ ಆಗ್ಬೋದಾ, ಎರಡರ ಮಧ್ಯೆ ಇದೆ. ಸೊ ಇವಾಗ ಸದ್ಯಕ್ಕೆ ಹೋಗೋಣ ತೇನ್ಹೋ ಟೆಂಪಲ್ಗೆ. ಫಿಂಗರ್ಸ್ ಕ್ರಾಸ್ಡ್, ಹೋಪ್ಫುಲಿ ತೆಗ್ದಿರುತ್ತೆ ಏನು ಮಳೆ ಇರೋಲ್ಲ. ನೋಡಿ, ದಿಸ್ ಇಸ್ ಹೌ ದ ಟೆಂಪಲ್ ಈಸ್. ಲೈಟ್ ಮ್ಯೂಸಿಕ್ ಹಾಕಿದ್ದಾರೆ, ಪ್ರಾಪರ್ ಒಂಥರ ಚೈನಾದಲ್ಲಿರೋ ಥರನೇ ಇದೆ. ಸೋ ನೈಸ್. ಸೀಲಿಂಗ್ ನೋಡಿ ಏನು ಬೊಂಬಾಟಾಗಿದೆ. ಇಲ್ಲಿ ಒಂದು ಟ್ರೆಡಿಷನ್ ಥರ ಇದೆ. ಏನಂದರೆ ಈ ಸ್ಟಿಕ್ಸ್ ಇದೆಯಲ್ಲ, ಇದನ್ನು ಎತ್ಬಿಟ್ಟು ಎರಡು ಮೂರು ಸಲ ಕುಲ್ಕಿ ಇದ್ಮೇಲೆ ಯಾವ ಸ್ಟಿಕ್ ಮೇಲ್ಗಡೆ ಪಾಯಿಂಟ್ ಅಂದರೆ ಜಾಸ್ತಿ ಹೈಯರಲ್ಲಿ ಇರುತ್ತೋ ಆ ಪಾಯಿಂಟ್ನ ನಾವು ಆ ಒಂದು ಸ್ಟಿಕ್ನ ಎತ್ಕೊಂಡು ಅದರ ಮೇಲೆ ಏನು ನಂಬರ್ ಬರ್ತಿರುತ್ತೋ ಅದಕ್ಕೊಂದು ನಮಗೊಂದು ಮೆಸೇಜ್ ಥರ ಇರುತ್ತೆ. ಸೊ ಟ್ರೈ ಮಾಡಿ ನೋಡೋಣ ನಾವು ಏನು ಮೆಸೇಜ್ ಬರುತ್ತೆ ಅಂತ. ನೋಡೋಣ ನಮ್ಮ ಮೆಸೇಜ್ ಬಂದಿದೆ ಅಂತ.
ಇಲ್ಲಿದೆ, ಅಷ್ಟು ಕ್ಲಿಯರಾಗಿಲ್ಲ ಬಟ್ ಕಾಣುತ್ತೆ. 36. ಡೋಂಟ್ ನೋಡಿ ಏನು ಬಂದಿದೆ ಅಂತ ನೀವೇ ಬರ್ಕೊಳ್ಳಿ, ನೀವೇ ಓದ್ಕೊಳ್ಳಿ. ಕಾಣ್ತಾ ಇದೆಯಾ? ಇರಿ, ಇಟ್ ಸೇಸ್ it says don't look over the shoulders, let the past be buried by its past. You should not be disheartened by unpleasant knocks and raps, for where there is life there is hope. Take good care of your health and bid time for better and brighter prospect to come. Guideline: financial pursuit, honor and merit, matrimony. Okay, ಹಿಂಗೆ ಓದಬೇಕಾ? Financial pursuit, too early to see results. Okay. Honor and merit, slim hope of success. Matrimony, abound with obstacles. ಸ್ವಲ್ಪ ರಿಸಂಬ್ಲೆನ್ಸ್ ಇದೆ, ನಾನೇನು ಮನಸ್ಸಲ್ಲಿ ಅಂದ್ಕೊಂಡು ಅದ್ರ ಬಗ್ಗೆನೇ. ನಾಟ್ ಅಬೌಟ್ ಮ್ಯಾರೇಜ್, ಡೆಫಿನೆಟ್ಲಿ ನಾಟ್ ಅಬೌಟ್ ಮ್ಯಾರೇಜ್. ಬಟ್ ಅದು ಬಿಟ್ಟು ಬೇರೆ ಏನು ಯೋಚನೆ ಮಾಡ್ತಾಯಿದ್ದೆ ಅದ್ರ ರಿಲೇಟೆಡ್ ಇದೆ. ಇನ್ನೊಂದು ತೆಗೆದು ನೋಡೋಣ ಏನು ಮೆಸೇಜ್ ಇರುತ್ತೆ ಅಂತ. Eight. This is something I just thought. ನನ್ನ ಮನಸ್ಸಲ್ಲಿ ಇದು ಅಂದ್ಕೊಂಡೆ. ಬೌಂಟಿಯಸ್ ಹಾರ್ವೆಸ್ಟ್ ಅಂತ ಏನಿದೆ ನೋಡಿ. ಬೌಂಟಿಯಸ್ ಹಾರ್ವೆಸ್ಟ್. Hard work will be well rewarded, bringing joy to all at home. All the blues will disappear, replaced by blissful events resulting from sweat and toil. Matrimony will tie the knot. Business venture, go about it and down to earth manner. Never indulge in rectify venture. Next year, if not this autumn, offers better opportunity for success. Oh my god. ಯಾವ ವಿಷಯದ ಬಗ್ಗೆ ಮನಸ್ಸಲ್ಲಿ ಅಂದ್ಕೊಂಡು ಅದೇ ವಿಷಯದ ಬಗ್ಗೆ ಬಂತು ಇದರಲ್ಲಿ. I don't know. I'll take this as a sign. I'm not overthinking. I will not overthink. I'll just take this as a good sign. Ashte. ಇವಾಗ ನಾನು ಫಸ್ಟ್ ಫ್ಲೋರ್ ಬಂದಿದ್ದೀನಿ. ನಿಧಾನಕ್ಕೆ ಲೈಟ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೋ ಬ್ಯೂಟಿಫುಲ್. ಇನ್ನು ಕತ್ಲಾದರೆ ನೆಕ್ಸ್ಟ್ ಲೆವೆಲಲ್ಲಿ ಕಾಣುತ್ತೆ. ಇನ್ನು ಅರ್ಧಂಬರ್ಧ ಲೈಟ್ಸ್ ಅಷ್ಟೇ ಆನ್ ಮಾಡಿದ್ದಾರೆ. ಬಟ್ ಅಲ್ಲಿ ನೋಡಿ, ಅಲ್ಲಿ ಸನ್ಸೆಟ್ ಆಗ್ತಾ ಇದೆ. ಅಲ್ಲಿ ಇಷ್ಟೇ ಸನ್ಸೆಟ್ ಆಗ್ತಾಯಿದೆ. ಮಳೆ ಬಂದಿದ್ದರಿಂದ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಮೋಡೆಲ್ಲ ಮುಚ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಹಿಯರ್ ಇಸ್ ದ ಲೈಟ್ಸ್. ಇನ್ನು ಇದೆಲ್ಲ ಆನ್ ಮಾಡಿದ್ರೆ ಬ್ಯೂಟಿಫುಲ್ಲಾಗಿರುತ್ತೆ. ಇನ್ನು ಇದೆಲ್ಲ ಆನ್ ಮಾಡಿಲ್ಲ. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಏನು ಸಕ್ಕತ್ತಾಗಿದೆಲ್ಲ. ಇವತ್ತು ಇಸ್ ದ ಡೇ ಐ ಫೈನಲಿ ಟ್ರಾವೆಲ್ಡ್ ಲೋಕಲ್ ಮೆಟ್ರೋ. ಬಟ್ ಏನಂದರೆ ನಂಗೆ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದು. ನನಗೆ ಬ್ಲಾಗ್ ಮಾಡೋ ಏನೋ ಎನರ್ಜಿನೇ ಇರಲಿಲ್ಲ, ಸೊ ನಾನು ಮಾಡಿಲ್ಲ. ಬಟ್ ನಾಳೆ ಮತ್ತೆ ಹೋಗ್ತೀನಿ. ರೂಟ್ ಎಲ್ಲ ಸ್ವಲ್ಪ ತಿಳ್ಕೊಂಡೆ. ಸೊ ದಟ್ ನಾಳೆನೂ ಹೋಗ್ತೀನಿ. ನಾಳೆ ಹೋದಾಗ ನಾನು ನಿಮಗೆ ಖಂಡಿತ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಇವಾಗ ನಾನು ಡಿನ್ನರ್ಗೆ ಅಂತ, ಇವತ್ತು ನನ್ನ ಬರ್ಡೇ ಅಲ್ಲ, ಮತ್ತೆ ಹೋಗ್ಬಿಡ್ತೀನಿ ನಾನು ಆವಾಗ. ಯಾಕಂದರೆ ದ ಹೋಲ್ ವೀಕ್ ಐ ಆಮ್ ಸೆಲೆಬ್ರೇಟಿಂಗ್ ಮೈ ಬರ್ಡೇ ಅಂದ್ಕೊಳ್ಳಿ. ಬಟ್ ಇವತ್ತು ಆ್ಯಸ್ ಇಟ್ ಈಸ್ ನನ್ನ ಬರ್ಡೇ. ಸೊ ಬೆಳಗ್ಗೆ ನಾನು ಟ್ರೈನ್ಗೆ ಹೋಗಬೇಕಾದ್ರೆ ಇಲ್ಲಿ ಒಂದು ಮಾಲ್ ಒಳಗಡೆ ಬಂದೆ. ಯಾರೋ ನನ್ನ ಮುಂದೆ ಕಪಲ್ಸ್ ಇದ್ದರು, ನಡ್ಕೊಂಡು ಹೋಗ್ತಾಯಿದ್ರು. ನಾನು ಅಂದ್ಕೊಂಡೆ ಅವರು ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ರು ಅಂದ್ಕೊಂಡು ನಾನು ಅವ್ರನ್ನ ಫಾಲೋ ಮಾಡಿದೆ. ಅವ್ರು ಇಲ್ಲಿ ಬಂದರು. ಆಮೇಲೆ ಅವ್ರ ಮೇಲೆ ಹೋದ್ರು. ಅವಾಗ ನಂಗೆ ಅರ್ಥ ಆಯಿತು, ಅಯ್ಯೋ ರಾಂಗ್ ಪೀಪಲ್ನ ಫಾಲೋ ಮಾಡ್ತಾಯಿದ್ದೀನಿ ಅಂತ. ಬಟ್ ಇಲ್ಲಿ ಈ ಒಂದು ಜಾಗ ನಾನು ನೋಡಿದೆ. ಇಟ್ ಈಸ್ ಕಾಲ್ಡ್ ಓರಿಯೆಂಟಲ್ ಕಾಫಿ ಅಂತ. ತುಂಬ ಜನ ಇದ್ದರು ಇಲ್ಲಿ ಬೆಳಗ್ಗೆ. ಹಾಗೆ ಅದನ್ನು ನೋಡಿ ನನಗೆ ಏನು ಇಷ್ಟ ಚೆನ್ನಾಗಿದೆಯಲ್ಲ, ಫೇಮಸ್ ರೆಸ್ಟೋರೆಂಟ್ ಇರಬೇಕು ಅಂತ ಅಂದ್ಕೊಂಡೆ. ಬಟ್ ನಾನು ಒಂದೇನು ಅರ್ಥ ಮಾಡ್ಕೊಂಡಿದ್ದೀನಿ ಗೊತ್ತಾ, ದುಡ್ಡು ಜಾಸ್ತಿ ಇರೋ ರೆಸ್ಟೋರೆಂಟ್ಸ್ ಮುಂದೆ
ಅಂದರೆ ಜಾಸ್ತಿ ಜನ ಇರೋಲ್ಲ. ದುಡ್ಡು ಕಮ್ಮಿ ಇರೋ ರೆಸ್ಟೋರೆಂಟಲ್ಲಿ ಮಾತ್ರ ಜಾಸ್ತಿ ಜನ ಇರೋದು. ಈ ಒಂದು ಜಾಗದ ಬಗ್ಗೆ ನಾನು ಆಮೇಲೆ ಇವಾಗ ರಿಸರ್ಚ್ ಮಾಡ್ತಾಯಿದ್ದೆ, ಏನು ಆರ್ಡ್ರ್ ಮಾಡ್ಬೋದು ಅಂತ ಚೆಕ್ ಮಾಡಬೇಕಾದ್ರೆ ನೋಡಿದೆ ದಿಸ್ ಇಸ್ ಒನ್ ಆಫ್ ದ ಅಫೋರ್ಡಬಲ್ ಕೆಫೇಸ್ ಅಂತೆ. ಆ್ಯಂಡ್ ಮಲೇಷ್ಯಾದ್ದು ತುಂಬ ಅವಾರ್ಡ್ಸ್ ವಿನ್ ಮಾಡಿದೆ ಇದು. ಅದಕ್ಕೇ ಇಲ್ಲಿ ಅಷ್ಟು ಜನ ಇದ್ದಾರೆ. ಆ್ಯಂಡ್ ಅಫೋರ್ಡಬಲ್ ನಾನು ಹೇಳ್ದಂಗೆ ಅದಕ್ಕೇ ಅಷ್ಟು ಜನ ಇದ್ದಾರೆ. ಇವಾಗ ನಾನಿಲ್ಲಿ ಬಂದಮೇಲೂ ಸಿಕ್ಕಾಪಟ್ಟೆ ವೆಯ್ಟಿಂಗ್ ಇದ್ದು ಅದನ್ನೆಲ್ಲ ಪಾಸ್ ಮಾಡಿ ಇವಾಗ ನಾನು ಬಂದಿದ್ದೀನಿ. ಆರ್ಡರ್ ಕೊಟ್ಟಿದ್ದಾರೆ, ಆರ್ಡರ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಹೆಂಗೆ ಕೊಟ್ಟಿದ್ದಾರೆ ಅಂತ ನನಗೆ ತೋರಿಸ್ತೀನಿ. ಇದೇ ಅವರ ಮೆನು ಆಯಿತಾ. ಸೊ ಇಲ್ಲಿ ಇದು ಫೇಮಸ್ ಬಂದಂತೆ, ಬಟ್ ನಂಗೆ ಟ್ರೈ ಮಾಡೋ ಇದಿಲ್ಲ. ನಾನಂತೂ ಸಿಕ್ಕಾಪಟ್ಟೆ ರಾಮೆನ್ ತಿಂದಿದ್ದೀನಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ರೈಸ್ ಇದೆ. ರೈಸ್ ನೋಡಿದ ತಕ್ಷಣ ನಾನು ಫುಲ್ ಖುಷಿ ಆಗಿಬಿಟ್ಟೆ. 2 ದಿನ ಆಯಿತು ನಾನು ರೈಸ್ ತಿಂದು. ಆ್ಯಂಡ್ ಮೈಲೋ ಎಲ್ಲ ಇದೆ. ಆ್ಯಂಡ್ ಇದು ಒಂದು ಮೆನು ಆದರೆ ಇನ್ನೊಂದು ಮೆನು ಇಲ್ಲಿದೆ. ಈ ಮೆನುನಲ್ಲಿ ಅವ್ರದ್ದು ಸಿಗ್ನೇಚರ್ ಏನೇನಿದೆ ಅದೆಲ್ಲ ಹಾಕಿದ್ದಾರೆ. ಆ್ಯಂಡ್ ನಾಸಿ ಲಮಾಕ್ ನೋಡಿದೆ, ಹಾಂ ಇದೆ, ಇದೆಲ್ಲ ಕೋಡ್ ಹಾಕಿದ್ದಾರೆ. ಇದು ಕೋಡ್ ಆ ಡಿಶ್ಶಿಗೆ. ಆ್ಯಂಡ್ ದೆನ್ ರೈಸ್ ನೋಡಿದ ತಕ್ಷಣ ನಾನು ಫಸ್ಟು ನಾಸಿ ಲಮಾಕ್ ತಿನ್ನಬೇಕು, ಅಂದರೆ ರೈಸ್ ತಿನ್ನಬೇಕು, ಎಷ್ಟು ದಿನ ಆಗೋಯ್ತು ಅಂತ. ಇಷ್ಟೆಲ್ಲ ಇದೆ. ಇದು ಎಲ್ಲದಕ್ಕೂ ಒಂದೊಂದು ಕೋಡ್ ಇದೆ. CC 801 ಸೊ ನಾವು ಆ ಥರ ಕೋಡ್ನ ಈ ಥರ ಒಂದು ಪೇಪರ್ ಕೊಟ್ಟು ಪೆನ್ಸಿಲ್ ಕೊಟ್ಟಿರ್ತಾರೆ. ನಮಗೇನು ಬೇಕು ಅಂತ ಬರೆದ್ರೆ ಅದನ್ನು ತಂದುಕೊಡ್ತಾರೆ. ನಾನು ಒಂದು ಮೈಲೋ ಆರ್ಡರ್ ಮಾಡಿದ್ದೀನಿ ವಿತ್ ಲೆಸ್ ಐಸ್ ಮತ್ತು ನಾಸಿ ಲಮಾಕ್. ನೋಡೋಣ ಯಾವಾಗ ಬರುತ್ತೆ ಅಂತ. ನೋಡಿ ನಾಸಿ ಲಮಾಕ್ ಬಂದಿದೆ. ಏನು ಟೆಂಪ್ಟಿಂಗ್ ಆಗಿದೆ, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಇದೇನೋ ಕರಿ ಕೊಟ್ಟಿದ್ದಾರೆ, ಫ್ರೈ ಚಿಕನ್ ಕೊಟ್ಟಿದ್ದಾರೆ, ಮೊಟ್ಟೆ ಕೊಟ್ಟಿದ್ದಾರೆ, ಲೈಸ್ ಕೊಟ್ಟಿದ್ದಾರೆ, ಸೌತೆಕಾಯಿ, ಕಡಲೆಕಾಯಿ ಬೀಜ, ಮತ್ತು ಇದೇನಂತ ಗೊತ್ತಿಲ್ಲ, ಫಿಶ್ ಅಂತ ಅನ್ನಿಸ್ತದೆ, ಸಿಗಡಿ ಅಂತ. ಎರಡೂ ನಾನು ತಿನ್ನಲ್ಲ. ನನಗೆ ಪೀನಟ್ಸ್ ತಿಂದರೆ ಹೆವಿ ಫೀಲ್ ಆಗುತ್ತೆ. ಸೊ ಪೀನಟ್ಸ್ ತಿನ್ನಲ್ಲ. ಇದನ್ನು ತಿನ್ನಲ್ಲ. ವಾವ್, ಓಕೆ. ಏನಿದು ಇಷ್ಟು ದುಡ್ಡು ಕೊಟ್ಬಿಟ್ಟಿದ್ದಾರೆ. ನಾನು ಅಂದ್ಕೊಂಡೇ ಇರಲಿಲ್ಲ ಅವರು ಇಷ್ಟೊಂದೆಲ್ಲ ದುಡ್ಡಾಗಿರುತ್ತೆ ಅಂತ. ಇಲ್ಲಿ ಮೇಲ್ಗಡೆ ಮೈಲೋ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಆಲ್ಸೋ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಟ್ರೈಯಿಂಗ್ ಮೈಲೋ, ಅದು ಮಲೇಷ್ಯಾಗೆ ಬಂದಮೇಲೆ. ಲೆಟ್ಸ್ ಟ್ರೈ, ಐ ಆಮ್ ಎಕ್ಸೈಟೆಡ್. ಫಸ್ಟು ವಿ ಆರ್ ಗೋಯಿಂಗ್ ಟು ಟ್ರೈ ಮೈಲೋ ಶೇಕ್ ಹೆಂಗಿದೆ ಅಂತ. ನನ್ನ ಫ್ರೆಂಡ್ ಒಬ್ಬರು ಇಲ್ಲಿ ಸಿಗೋ ಮೈಲೋ ಶೇಕ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಿಂದು ಅಂತ ಹೇಳಿದರು. ಐ ನೌ ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ನನಗೆ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಹೀಗೆ ಅಲ್ವಾ ಬೂಸ್ಟ್ ತಿಂತಾ ಇದ್ದಿದ್ದು ನೋಡಿ. ಓ ಮೈ ಗಾಡ್, ಸೋ ಟೇಸ್ಟಿ. Akan tambah apa powder lagi ke? Tak boleh nak add on. ಸಕ್ಕತ್ತಾಗಿದೆ. ಐ ಲವ್ ಗುಡ್ ಫುಡ್. ಇವಾಗ ನಾವು ಲಾಸ್ಸಿ ನಮಕ್ ಟ್ರೈ ಮಾಡೋಣ. ಸೊ ಸೌತೆಕಾಯಿ ಓಕೆ. 2 ದಿನ ಆಯಿತು ರೈಸ್ ತಿಂದು. ಓಕೆ, ಸಕ್ಕತ್ತಾಗಿದೆ. ಅದೇನೋ ಸಾಲನ್ನ ನಮ್ಮ ಕಡೆ ಬಿರಿಯಾನಿ ಜೊತೆ ಕೊಡ್ತಾರಲ್ಲ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಮಸಾಲೆ ಹಾಕಿರೋ ಥರ ಇದೆ. ಬಟ್ ಸಕ್ಕತ್ತಾಗಿದೆ. ಇಲ್ಲಿರೋರೆಲ್ಲ ಇರಿ ಈ ಚಿಕನ್ ಪೀಸ್ನ ಟಿಶ್ಯೂ ಇಟ್ಕೊಂಡು ತಿಂತವ್ರೆ. ಅಂದರೆ ನಾನು ಎಲ್ಲಿ ಕೈ ಇಟ್ಕೊಂಡಿದ್ದೀನಲ್ಲ ಅದು ಟಿಶ್ಯೂ. ಬಟ್ ದೇ ಡೋಂಟ್ ನೋ ಹೌ ವಿ ಈಟ್ ಚಿಕನ್. ಸಿಕ್ಕಾಪಟ್ಟೆ ದೊಡ್ಡ ಪೀಸು. ಟ್ರೈ ಮಾಡೋಣ. ನೋ, ಐ ಅಂಡರ್ಸ್ಟ್ಯಾಂಡ್. ಜನ ಯಾಕೆ ಕಾಯ್ದು ಇದಕ್ಕೆ ಬರ್ತಾರೆ ಅಂತ. ಸೋ ಯಮ್ಮಿ, ಮೈ ಗಾಡ್. ಪಾಸ್ಟ್ 2 ದಿನದಿಂದ ಹಾಟ್ ಪಾಟಲ್ಲೂ ಚೆನ್ನಾಗಿತ್ತು. ಬಟ್ ಅದಕ್ಕೂ ಹೋಲಿಸ್ಕೊಂಡ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೀಲ್ ಐ ಆಮ್ ಈಟಿಂಗ್. ಈ ಮಧ್ಯದಲ್ಲಿ ಮೊಟ್ಟೆ ಇಟ್ಟಿದ್ದಾರಲ್ಲ, ಅದು ಯಾವ ಥರ ಕುಕ್ ಮಾಡಿದ್ದಾರೆ ತೋರಿಸ್ತೀನಿ. ಸೊ ಐ ಜಸ್ಟ್ ಟ್ರೈ ಬ್ರೇಕ್ ಮಾಡೋಕ್ಕೆ. ಒಂಥರ ರನ್ನಿ ಯೋಕ್. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ಫೋಕಸ್ ಆಗ್ತಾಯಿದೆ ಐ ಹೋಪ್. ನೋಡಿ
ಒಂದು ಸ್ವಲ್ಪ ಹಿಂಗೆ ಇದನ್ನು ಸಾಲ್ನ ಜೊತೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ಹಿಂಗೆ ಎತ್ಕೊಂಡು ಸಕ್ಕತ್ತಾಗಿದೆ. ಇವಾಗ ಇದನ್ನು ಪೀಸ್ಫುಲ್ಲಾಗಿ ಯಾವುದಾದ್ರೂ ಒಳ್ಳೆ ಶೋ ನೋಡಿಕೊಂಡು ತಿಂದು ಮುಗಿಸ್ಬಿಟ್ಟು ಹೋಗಿ ದಬಾಕೊಂಡು ಮಾಡ್ಕೊತೀನಿ.